ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮಸ್ಕಾರ. HSTR GPSTR ಯಾರೆಲ್ಲ ಓದ್ತಾ ಇದ್ದೀರಿ ಅವರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇವತ್ತು ಕೂಡ ನನ್ನ ರಿವಿಷನ್ ಟೈಮ್ ಆಗಿರೋದ್ರಿಂದ ನಾನು ಇವತ್ತು ರಿವಿಷನ್ ಮಾಡ್ತಿರ್ತಕ್ಕಂಥ ವಿಷಯ ಯಾವುದು ಅಂತ ನೋಡೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಬನ್ನಿ. ರಿವಿಷನ್ ಮಾಡೋದು ಅಂದರೆ ಏನು, ರಿವಿಷನ್ ಹೇಗೆ ಮಾಡಬೇಕು, ಸಂಪೂರ್ಣವಾಗಿ ಫಸ್ಟು ನೀವು ಏನು ಓದ್ತಿದ್ದೀವಿ ಅದನ್ನು ಸಂಪೂರ್ಣವಾಗಿ ಓದ್ಕೊಂಡಿರಬೇಕು. ನಂತರ ಏನಪ್ಪ ಅಂದರೆ ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಬೇಕಾದ್ರೆ ಇಡೀ ಪುಸ್ತಕವನ್ನು ಓದಬೇಕಾ? ಇಲ್ಲ, ನೀವು ಮುಂಚೆ ಇಡೀ ಪುಸ್ತಕವನ್ನು ಓದಿ ಆಮೇಲೆ ಏನು ಮಾಡಬೇಕು. ಈಗ ನಾವು ಗಾಂಧಿ ಯುಗ ಓದ್ಕೊಂಡಿದ್ದೀವಿ ಅಂತಂದರೆ ಗಾಂಧಿ ಯುಗದ ಬಗ್ಗೆ ನಾವು ಸ್ವಲ್ಪನಾದರೂ ತಿಳ್ಕೊಂಡಿರ್ತೀವಿ. ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ತಿಳ್ಕೊಂಡಿರ್ತೀವಿ. ಅವ್ರನ್ನ ಪ್ರೀತಿಯಿಂದ ಬಾಪು ಅಂತ ಯಾರು ಕರೀತಾ ಇದ್ರು ಅನ್ನೋದನ್ನು ತಿಳ್ಕೊಂಡಿರ್ತೀವಿ. ಅದೆಲ್ಲ ಮತ್ತೆ ನಾವು ಪುನಃ ಒಂದು ಮೇನ್ ಪಾಯಿಂಟ್ ಓದ್ತಾ ಹೋಗಬೇಕು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಈಗ ಮಹಾತ್ಮ ಗಾಂಧೀಜಿಯವರು ಅಂತ ಬಂದಾಗ ಅವರು ಆರಂಭಿಕ ಜೀವನದ ಬಗ್ಗೆ ನಾವು ತಿಳ್ಕೊಬೇಕಾಗ್ತದ. ಅವರು ಎಷ್ಟರಲ್ಲಿ ಜನಿಸಿದ್ರು, ಮತ್ತು ಯಾವ ಊರವರು, ಅವರ ತಂದೆ ತಾಯಿ ಯಾರು, ಅವರು ಮತ್ತು ಏನಪ್ಪ ಅಂತಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಏನು ಮಾಡಿದ್ರು, ಅವರ ಆರಂಭಿಕ ರಾಜಕೀಯ ಜೀವನ ಹೇಗಿತ್ತು, ಈ ರೀತಿಯಾಗಿ ಅವನ್ನ ನಾವು ಬ್ರೀಫಾಗಿ ಸ್ಟಡಿ ಮಾಡ್ತಾ ಹೋಗಬೇಕು. ಹಾಗಾದರೆ ಆರಂಭಿಕ ಜೀವನ ಅಂತ ಬಂದಾಗ ಅವರು 1869 ಅಕ್ಟೋಬರ್ 2ರಂದು ಗುಜರಾತ್ನ ಪೋರ್ಬಂದರ್ನಲ್ಲಿ ಕರಮ್ಚಂದ್ ಗಾಂಧಿ ಮತ್ತು ಪುತಲಿಬಾಯಿ ಎಂಬುವರ ಮಗನಾಗಿ ಜನಿಸಿದ್ರು ಅಂತಕ್ಕಂಥದ್ದು ನಮಗೂ ಗೊತ್ತಿರತಕ್ಕಂಥ ವಿಷಯ. ಸೊ ಇದು ಅವರ ಒಂದು ಆರಂಭಿಕ ಜೀವನದ ಬಗ್ಗೆ ಆಯಿತು. ಸೊ ಅದಾದ ನಂತರ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಅಂತ ಬಂದಾಗ 1891ರಲ್ಲಿ ಭಾರತಕ್ಕೆ ಹಿಂದಿರುಗಿ ರಾಜ್ಕೋಟ್ ಮತ್ತು ಮುಂಬೈಯಲ್ಲಿ ವಕೀಲ ವೃತ್ತಿಯಲ್ಲಿ ತೊಡಗಿದ್ರು. ನಂತರ ಏನಾಗ್ತದ, ದಾದಾ ಅಬ್ದುಲ್ಲಾ ಅಂತಕ್ಕಂಥ ಕಂಪನಿಯ ಆಹ್ವಾನದ ಮೇರೆಗೆ ಕಾನೂನು ಸಲಹೆಗಾರರಾಗಿ ದಕ್ಷಿಣ ಆಫ್ರಿಕಕ್ಕೆ ತೆರಳಿದ್ರು ಅಂತಕ್ಕಂಥದ್ದು. ಸ್ಟಾರ್ಟಿಂಗಲ್ಲಿ 1891ರಾಗ ಮತ್ತೆ ಭಾರತಕ್ಕೆ ಬರ್ತಾರೆ, ಮತ್ತೆ ಮರಳಿ ಹೋಗ್ತಾರೆ. ಯಾಕಂತಂದ್ರೆ ಅವ್ರಿಗೆ ದಾದಾ ಅಬ್ದುಲ್ಲಾ ಅನ್ನೋರು ಕಂಪನಿಯ ಆಹ್ವಾನ ಬಂದಿರ್ತದ, ಅಲ್ಲಿ ಕಾನೂನು ಸಲಹೆಗಾರರಾಗಿ ದಕ್ಷಿಣ ಆಫ್ರಿಕಕ್ಕೆ ಹೋಗ್ತಾರೆ ಯಾರು, ಗಾಂಧೀಜಿಯವರು. ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಭಾರತೀಯರು ಅಲ್ಲಿ ಕೆಳದರ್ಜೆಯರಾಗಿರ್ತಾರೆ, ಅಂದರೆ ಕೀಳು ಭಾವನೆಯಿಂದ ನೋಡ್ತಿರ್ತಾರೆ. ಸೊ ಹಾಗಾಗಿ ಏನಂತಾರೆ, ಬಿಳಿ ಸರ್ಕಾರದ ಜನಾಂಗೀಯ ನೀತಿಯನ್ನು ಅವರು ವಿರೋಧಿಸ್ತಾರೆ. ಯಾರು, ಗಾಂಧೀಜಿಯವರು. ಸತ್ಯಾಗ್ರಹ ಮತ್ತು ಅಹಿಂಸಾ ಮಾರ್ಗಗಳ ಮೂಲಕ ಸರ್ಕಾರದ ಜನಾಂಗೀಯ ಪೂರ್ವಗ್ರಹವನ್ನು ಕೂಡ ಬದಲಾಯಿಸುವಲ್ಲಿ ಸಾಕಷ್ಟು ಯಶಸ್ಸನ್ನು ಕೂಡ ಗಾಂಧೀಜಿಯವರು ಕಾಣ್ತಾರ ಅಂತಕ್ಕಂಥದ್ದು. ಅದನಂತರ ರಾಜಕೀಯ ಆರಂಭ ಹೇಗಿತ್ತು, ಅವ್ರದ್ದು ರಾಜಕೀಯ ಜೀವನ ಹೇಗಿತ್ತು ಅಂತಂದ್ರೆ 1915ರಲ್ಲಿ ಭಾರತಕ್ಕೆ ಹಿಂದಿರುಗಿದ ನಂತರ ಗಾಂಧೀಜಿಯವರು ಅಹಮದಾಬಾದ್ ಬಳಿ ಶಬರಮತಿ ಆಶ್ರಮವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಎಷ್ಟು, 1916ರಲ್ಲಿ 1915ನಲ್ಲಿ ಭಾರತಕ್ಕೆ ಬಂದು ಅಹಮದಾಬಾದ್ನ ಬಳಿ ಸಬರಮತಿ ಆಶ್ರಮವನ್ನು 1916 ಅಂದರೆ 1916ರಲ್ಲಿ ಸ್ಥಾಪಿಸ್ತಾರೆ. ತಮ್ಮ ರಾಜಕೀಯ ಗುರು ಗೋಪಾಲ್ ಕೃಷ್ಣ ಗೋಖಲೆ ಅವರ ಮಾರ್ಗದರ್ಶನದ ಮೇರೆಗೆ ಭಾರತದಾದ್ಯಂತ ಪ್ರವಾಸ ಮಾಡಿ ಜನತೆಯ ಸೂಚನೆಯ ಸ್ಥಿತಿಯನ್ನು ಕಂಡು ಚಂಪಾರಣ್ಯ ಮತ್ತು ಕೇಡಾಗಳಲ್ಲಿ ಅಂದರೆ ರೈತರ ಪರ ಹೋರಾಟ ಕೂಡ ನಡೆಸ್ತಾರೆ. ಯಾರು, ಗಾಂಧೀಜಿಯವರು. ಚಂಪಾರಣ್ಯ ಅಂದರೆ ಎಲ್ಲಿ ಬರ್ತದ, ಬಿಹಾರದಲ್ಲಿ ಬರ್ತದೆ. ಈ ಚಂಪಾರಣ್ಯ ಸತ್ಯಾಗ್ರಹ ಯಾಕಾಯಿತು, ರೈತರು ತಮ್ಮ ವಿರುದ್ಧ ಏನು ಅಸಮಾಧಾನ ಇರ್ತದಲ್ಲ, ಹಾಗಾಗಿ ಅದರ ಒಂದು ಪ್ರತಿಭಟನೆಗೆ ಇವರು ಕೂಡ ಭಾಗವಹಿಸ್ತಾರ ಅಂತಕ್ಕಂಥದ್ದು. 1917ರ ಚಂಪಾರಣ್ಯ ಸತ್ಯಾಗ್ರಹವನ್ನು ಆರಂಭಿಸ್ತಾರ. ಕೊನೆಯಲ್ಲಿ ರೈತರ ಸಮಸ್ಯೆ ಪರಿಹಾರ ಕೂಡ ಕಂಡುಕೊಳ್ತಾರೆ. ಯಾರು, ಮಹಾತ್ಮ ಗಾಂಧೀಜಿಯವರು ಅಂತಕ್ಕಂಥದ್ದು. ಈ ರೀತಿ ನೀವು ಫಸ್ಟ್ ಸ್ಟಡಿ ಮಾಡಬೇಕಾದ್ರೆ ಒಂದು ಅಕ್ಷರ ಬಿಡದಂಗೆ ಓದಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ, ಸೊ ಮೇನ್ ಪಾಯಿಂಟ್ಗಳನ್ನು ಓದಬೇಕು. ಈಗ ನೆಹರು ವರದಿ ಅಂತ ಬಂದಾಗ ನೆಹರು ಅವರ ವರದಿ ಬಗ್ಗೆ ನಮಗೆ 1927 ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಗೊತ್ತಿರಬೇಕು. ನೆಹರು ವರದಿಯಲ್ಲಿ ಏನಿತ್ತು ಅನ್ನೋದು ಸ್ವಲ್ಪ ವಿಷಯ ನಮಗೆ ತಿಳಿದಿರಲೇಬೇಕು. ಸೊ ಈಗ ಅಸಹಕಾರ ಚಳವಳಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರು ಕೇಡಾ ರೈತ ಹೋರಾಟ ಅದು ಎಷ್ಟಾಗಿ ನಡೆಯಿತು ಮತ್ತು ಯಾಕೆ ವಿಫಲವಾಯ್ತಾ, ರೈತರು ಏನಾದರೂ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ರ, ಈ ರೀತಿ ಒಂದೊಂದನ್ನು. ಖಿಲಾಫತ್ ಚಳವಳಿ ಅಂದ್ರೆ ಏನು, ಖಿಲಾಫತ್ ಅಂದ್ರೆ ಏನ್ರಿ, ಖಿಲಾಫತ್ ಚಳವಳಿ ಅಂದ್ರೆ ಟರ್ಕಿ ಸಾಮ್ರಾಜ್ಯವು ಖಲೀಫರ ಕೈ ಕೆಳಗಿತ್ತು. ಖಲೀಫ್ ಜಗತ್ತಿನ ಎಲ್ಲ ಮುಸಲ್ಮಾನರು ಪರಮೋಚ್ಚ ಧಾರ್ಮಿಕ ಮುಖಂಡರು 1ನೇ ವಿಶ್ವ ಸಮರದಲ್ಲಿ ಟರ್ಕಿ ಬ್ರಿಟನ್ನಿನ ವಿರುದ್ಧವಾಗಿ ನಿಂತಿತ್ತು. ಹಾಗಾಗಿ ಸೊ ಈ ಖಿಲಾಫತ್ ಚಳವಳಿ ಏನು ಮಾಡ್ತಾರೆ, ಸೊ 1919ರಲ್ಲಿ ಕಮಲ್ ಪಾಷಾ ಎಂಬ ನಾಯಕನು ಟರ್ಕಿಯ ಖಲೀಫರ ಅರಸೊತ್ತಿಗೆಯನ್ನು ಮೂಲೆಗೊತ್ತಿ ಅಧಿಕಾರಕ್ಕೆ ಬರ್ತಾನ ಅಂತಕ್ಕಂಥದ್ದು. ಇದ್ರ ಬಗ್ಗೆ ನೀವು ಫಸ್ಟ್ ಒಂದ್ಸಾರಿ ಅರ್ಥಗರ್ಭಿತವಾಗಿ ಓದಿ ಆಮೇಲೆ ಖಿಲಾಫತ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನೀವು ಕೂಡ. ಅಸಹಕಾರ ಚಳವಳಿ ಎಷ್ಟರಲ್ಲಿ ನಡೀತು, 1920ರಿಂದ 22 ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಬಹುಶಃ ಹೇಳಿರಬೇಕು. ನೆಹರು ವರದಿ ಅಂತಂತ ಗೊತ್ತಾದಾಗ ಅದು 1927ರಲ್ಲಿ ನೆಹರು ವರದಿ ಆಯಿತು. ಆ ನೆಹರು ವರದಿಯ ಉದ್ದೇಶ ಏನಿತ್ತು ಅದನ್ನು ತಿಳ್ಕೊಬೇಕಾಗ್ತದೆ. ಸೈಮನ್ ನಿಯೋಗ ಅದು 1928ರಲ್ಲಿ
ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ 1919 ಸುಧಾರಣೆಗಳು ಅಂದರೆ ಭಾರತದ ಪ್ರಾಂತ್ಯಗಳಲ್ಲಿ ಹೇಗೆ ಕಾರ್ಯಗತಗೊಂಡಿವೆ ಎಂದು ಅಧ್ಯಯನ ಮಾಡಿ ವರದಿ ನೀಡಲಿಕ್ಕೆ ಸೈಮನ್ ನಿಯೋಗವನ್ನು ಏನಪ್ಪ ಅಂತಂದರೆ 1928ರಲ್ಲಿ ಭಾರತಕ್ಕೆ ಕಳುಹಿಸಿತು. ಈ ನಿಯೋಗದಲ್ಲಿದ್ದ ಎಲ್ಲ ಸದಸ್ಯರು ಇಂಗ್ಲೀಷೇ ಆಗಿದ್ದರು. ಭಾರತೀಯರಿಗೆ ಅದರಲ್ಲಿ ಪ್ರಾಧಾನ್ಯತೆವಿರಲಿಲ್ಲ. ಅದನ್ನು ಅಂದಾಗ ಅದನ್ನು ನಿರಾಕರಿಸಬೇಕು ತಾನೆ, ಎಕ್ಸೆಪ್ಟ್ ಮಾಡೋಕ್ಕೆ ಹೆಂಗಾಗ್ತದ? ಆದ್ದರಿಂದ ಭಾರತೀಯರು ಏನು ಮಾಡ್ತಾರೆ, ಸೈಮನ್ನರೇ ಹಿಂತಿರುಗಿ ಅಂತ ಹೇಳಿ ಘೋಷಣೆಯನ್ನು ಕೂಡ ಅಂದರೆ ಘೋಷಣೆಯನ್ನು ಹೊರಡಿಸ್ತಾರೆ, ಬಹಿಷ್ಕರಿಸ್ತಾರೆ ಈ ಒಂದು ಸೈಮನ್ ನಿಯೋಗವನ್ನು. ಲಾಹೋರಿನಲ್ಲಿ ನಡೆದಂಥ ಬಹಿರಂಗ ಪ್ರತಿಭಟನೆಯು ತೀವ್ರ ಸ್ವರೂಪವನ್ನು ತಾಳ್ತದೆ. ಈ ಸಂದರ್ಭದಲ್ಲಿ ನಡೆದ ಲಾಠಿ ಪ್ರಯೋಗದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಚೇತರಿಸಿಕೊಳ್ಳಲಾಗದೆ ಮರಣ ಕೂಡ ಅಪ್ತಾರೆ. ಈ ಸೈಮನ್ ಆಯೋಗದಲ್ಲಿ ಏನು ಮಾಡ್ತಾರೆ, ಲಾಲಾ ಲಜಪತ್ ರಾಯ್ ಅವರು 1928ರಲ್ಲಿ ಈ ಸೈಮನ್ ಆಯೋಗ ಇರ್ತದಲ್ಲ, ಅದೇ ಸಂದರ್ಭದಲ್ಲಿ ಅವರು ಮರಣ ಕೂಡ ಹೊಂತಾರೆ. ಇದಕ್ಕೆ ಲಾಠಿ ಏಟುಗಳಿಂದ ಚೇತರಿಸ್ಕೊಳ್ಳಿಕ್ಕೆ ಆಗದೆ. ಪೂರ್ಣ ಸ್ವರಾಜ್ಯ ಅಂದರೆ ಏನು? ಪೂರ್ಣ ಸ್ವರಾಜ್ಯ ಎಷ್ಟರಲ್ಲಿ ಆಯಿತು? 1929ರಲ್ಲಿ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಳಗಿನ ಯುವ ಪೀಳಿಗೆಯನ್ನು ಪ್ರತಿನಿಧಿಸುತ್ತಿದ್ದ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ನೆಹರು ವರದಿಯಲ್ಲಿ ಪ್ರಸ್ತಾಪಿಸಲಾಗಿದ್ದ ಬ್ರಿಟಿಷ್ ಚಕ್ರಾಧಿಪತ್ಯದ ಪರದಿಯ ಒಳಗಿನ ಸ್ವಯಂ ಆಡಳಿತದ ಸ್ಥಾನಮಾನವನ್ನು ಒಪ್ಪಿಕೊಳ್ಳಲಿಲ್ಲ. ಹಾಗಾಗಿ ಇದರ ಪರಿಣಾಮವಾಗಿ 1929ರಲ್ಲಿ ಲಾಹೋರಿನಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ನಿರ್ಣಯವನ್ನು ಕೂಡ ಮಂಡಿಸಲಾಗ್ತದೆ. ಈ ಪೂರ್ಣ ಸ್ವರಾಜ್ಯ ಅಂದರೆ ಏನು, ಎಷ್ಟರಲ್ಲಿ, ಯಾವ ಊರಲ್ಲಿ ಮಂಡಿಸ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು. 1929 ಲಾಹೋರಿನಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಒಂದು ಸ್ವಾತಂತ್ರ್ಯವನ್ನು ಮಂಡಿಸಲಾಗ್ತದೆ. ಸೊ ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಪ್ರಸ್ತಾಪಿಸಲಾಗ್ತದೆ ಅಂತಕ್ಕಂಥದ್ದು ಅಲ್ವಾ. ಆಮೇಲೆ ಇದ್ರ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಸಂವಿಧಾನವನ್ನು ಜನವರಿ 26, 1950ರಂದು ಅಂಗೀಕರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಆ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಲಾಗ್ತದೆ ಅಂತಕ್ಕಂಥದ್ದು. ದುಂಡು ಮೇಜಿನ ಸಮ್ಮೇಳನಗಳು ಒಟ್ಟು 3 ಅದಾವ, ಹೌದಿಲ್ರಿ? ಆ ದುಂಡು ಮೇಜಿನ ಸಮ್ಮೇಳನಗಳು 3 ಅದಾವಲ್ಲ, ಆ 3 ಬಗ್ಗೆನೂ ನೀವು ಸ್ವಲ್ಪ ತಿಳ್ಕೊಬೇಕು. ಪ್ರಥಮ ದುಂಡು ಮೇಜಿನ ಸಮ್ಮೇಳನ 1930ರಿಂದ 32 ಅಂತಕ್ಕಂಥದ್ದು ಅಲ್ವಾ. ಸೊ ಅದೇ ನಂತರ ಏನಪ್ಪ ಅಂತಂದರೆ ಒಟ್ಟು 3 ದುಂಡು ಮೇಜಿನ ಸಮ್ಮೇಳನಗಳ ಬಗ್ಗೆನೂ ನೀವು ತಿಳ್ಕೊಬೇಕು. ದುಂಡು ಮೇಜಿನ ಸಮ್ಮೇಳನಗಳು 1930ರಿಂದ 32ರವರೆಗೆ 3 ಸಮ್ಮೇಳನಗಳಿರ್ತವೆ. ಅದರ ನಂತರ ಏನಾಗಬೇಕು, ಭಾರತ ಬಿಟ್ಟು ತೊಲಗಿ ಚಳವಳಿ ಅಂದರೆ 1942 ಕ್ರಿಪ್ಸ್ ಆಯೋಗದ ವೈಫಲ್ಯ ಭಾರತೀಯರನ್ನು ಕೆರಳಿಸ್ತದ. ಆಗ ಗಾಂಧೀಜಿಯವರು ಏನು ಮಾಡ್ತಾರೆ, 1942 ಆಗಸ್ಟ್ 8ರಂದು ಮುಂಬೈನಲ್ಲಿ ಕಾಂಗ್ರೆಸ್ಸಿನ ಸಭೆ ಕರೀತಾರೆ. ಅಲ್ಲಿ ಪ್ರಸಿದ್ಧ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿಬಿಟ್ಟು ನಿರ್ಣಯವನ್ನು ಅಂಗೀಕರಿಸ್ತಾರೆ. ಇಲ್ಲ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಕೂಡ ಇದೇ ಒಂದು ಇದರಲ್ಲಿ ಹೇಳ್ತಾರೆ. ಯಾವ ಚಳವಳಿಯಲ್ಲಿ ಅಂತಂದರೆ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಕ್ರಿಪ್ಸ್ ಆಯೋಗದ ವೈಫಲ್ಯ ಕಾರಣದಿಂದ. ಸೊ ಇವೆಲ್ಲ ನೆನಪಿರಬೇಕು. ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ತಿಳ್ಕೊಬೇಕು. ಭಾರತೀಯ ರಾಷ್ಟ್ರೀಯ ಸೇನೆ INA ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್ ಅಂತ ನಿಮಗೆಲ್ಲ ಗೊತ್ತಿರ್ತದೆ. ಸೊ ಈ ರೀತಿಯಾಗಿ ಓದಬೇಕು. ಇನ್ನೂ ಯಾವ ರೀತಿ ಓದಬೇಕು, ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ರಿವಿಷನ್ ಮಾಡಬೇಕು ಅನ್ನೋದು ನಿಮಗೆ ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಇದು ನನ್ನ 13ನೆಯ ಸರಣಿ ವಿಡಿಯೋ ಆಗಿರುತ್ತೆ, ದಯವಿಟ್ಟು ನೋಡಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ನೋಡಿ, ನಾ ಹೇಳಿಲ್ವಾ, ನಾವು ಓದ್ತಾ ಕೂತ್ರೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ನೋಡಿ ಓದ್ತಾ ಕೂರ್ತಾರೆ. ನನ್ನ ಮಗ ತನ್ನ ಪಾಡಿಗೆ ತಾನು ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡ್ತಾ ಇದ್ದೆ, ನಾನು ನನ್ನ ಪಾಡಿಗೆ ನಾನು ಓದ್ತಾ ಇದ್ದೆ. ಅದ್ರ ಮಧ್ಯದಲ್ಲಿ ಮಕ್ಕಳ ಅಭ್ಯಾಸದ ಕಡೆ ಕೂಡ ನಾವು ಗಮನ ಕೊಡಬೇಕು. ಮಕ್ಕಳು ಊಟ ತಿಂಡಿ ಬಗ್ಗೆನೂ ಗಮನ ಕೊಡಬೇಕು. ಗೃಹಿಣಿಯರಾಗಿರೋದ್ರಿಂದ ಅಥವಾ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಗೃಹಿಣಿಯರಾಗಿರ್ಬೋದು, ಸಾಕಷ್ಟು ಸಮಯ ಸಿಗದೇ ಇದ್ದರೂ ಸಿಕ್ಕಂಥ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾರೇನಾದರೂ ಅನ್ನಲಿ, ಯಾರೇನಾದರೂ ಬಿಡಲಿ ಅನ್ನೋರು ಅಂತ ಇರ್ತಾರೆ, ಮುನ್ನುಗ್ಗೋರು ನುಗ್ತಾ ಇರಬೇಕು. ಬೇರೆಯವ್ರ ಬಗ್ಗೆ ತಲೆ ಕಟ್ಸ್ಕೊಬೇಡಿ. ನಿಮ್ಮ ಒಂದು ಏಮನ್ನು ನೀವು ಬಿಡಬೇಡಿ. ನಿಮ್ಮ ಗುರಿ ಕಡೆ ನೀವು ಮುಖ ಮಾಡಿ ಹೋಗಿ. ಸೋಲು ಸಾವಲ್ಲ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಸೋಲು ಅಂತಿಮ ಅಲ್ಲ. ನಾವು ಪ್ರಯತ್ನ ಮಾಡಿದ್ರೆ ಒಂದಲ್ಲ ಒಂದಿನ ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿರಬೇಕು. ನಂಬಿಕೆನೇ ಜೀವನ ಅಲ್ವಾ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಮಗ ಬಂದ, ಹಾಗಾಗಿ ನಾನು ಸುಮಾರು ಅವ್ರನ್ನ ಕರ್ಕೊಂಡು ಬಂದಮೇಲೆ ಒಂದು ತಾಸು ಅವನು ಹೋಮ್ವರ್ಕ್ ಮಾಡ್ತಿರ್ಬೇಕಾದ್ರೆ ನಾನು ಕೂಡ ಒಂದು ಅರ್ಧ ಗಂಟೆ ಸ್ಟಡಿ ಮಾಡ್ತಾ ಇರ್ತೀನಿ. ಅವನ ಹೋಮ್ವರ್ಕ್ ಜೊತೆಗೆ ನನ್ನ ಒಂದು ಸ್ವಲ್ಪ ರಿವಿಷನ್ ಕೂಡ ಆಗ್ತಾ ಇರುತ್ತೆ. ನೀವು ಕೂಡ ಈ ರೀತಿ ಅಭ್ಯಾಸವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬುಕ್ಸ್ ಬಗ್ಗೆ ಆಗಿರ್ಬೋದು, ಸ್ಟಡಿ ಬಗ್ಗೆ ಆಗಿರ್ಬೋದು, ಯಾವ ಬುಕ್ಗಳನ್ನು ರೆಫರ್ ಮಾಡ್ತೀವಿ, ಯಾವ ಬುಕ್ಗಳು ಚೆನ್ನಾಗಿದೆ, ಪುಸ್ತಕಗಳ ಒಂದು ಮಾಹಿತಿ ಬೇಕಿದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ.
ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.